ನಮ್ಮ ಅಣ್ಣ ಬುದ್ಧಿ ಕಲಿತಾರೆ ಅಂತ ಅಂದರೆ ದೇವರನ್ನೇ ಕಲಿಯಲ್ಲ ಅವರು. ಸೊ ಮತ್ತೊಮ್ಮೆ ಅಣ್ಣ ಈಸ್ ಬ್ಯಾಕ್. ನಾನು ಮೋಸ್ಟ್ಲಿ ನಮ್ಮ ಅಣ್ಣನ ಬಗ್ಗೆ ಮಾಡೋ ಕೊನೆ ವಿಡಿಯೋ ಅಂತ ಅನ್ಕೋತೀನಿ. ಬುದ್ಧಿ ಕಲಿಯಲ್ಲ. ಅಣ್ಣ ಕಂಪ್ನಿ ಶುರು ಮಾಡಿ ವೆಬ್ಸೈಟ್ನ ಕೂಡ ಓಪನ್ ಮಾಡಿದರೆ ಆ ವೆಬ್ಸೈಟಲ್ಲಿ ಹಾಕಿರುವಂಥ ಫೋಟೋಸ್ಗಳು ಕೂಡ ಏನು ಇಂಪೋರ್ಟ್ ಮಾಡ್ಕೋತಾ ಇದ್ದಾರೆ ಬೇರೆ ದೇಶದಿಂದ, ಫ್ರೇಮ್ ಇಂಪೋರ್ಟ್ ಮಾಡ್ಕೋತಾರಲ್ವಾ, ಫ್ರೇಮು. ಸೊ ಅದರ ಫೋಟೋವನ್ನು ಹಾಕಿ ಅದ್ರ ಮೇಲೆ ಅವ್ರ ಕಂಪ್ನಿ ಹೆಸರನ್ನು ಹಾಕ್ಕೊಂಡಿದ್ದಾರೆ ನಮ್ಮ ಅಣ್ಣ. ಕಾಗೆ ಪ್ರಪಾತ, ಓಕೆನಾ, ಪ್ರಪಾತ. ಕನ್ಫ್ಯೂಸ್ ಮಾಡ್ಕೊಂಬಿಡಿ ಹೆಸರನ್ನ, ಆಯಿತಾ? ನಾವು ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಸೊ ಪ್ರಪಾತ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾರಾದ್ರೂ ಈ ಡ್ರೋನ್ ನ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿ ತಂದಿರೋದು ಅಂತ ಹೇಳಿದ್ರೆ ಪ್ರೂವ್ ಮಾಡಿಬಿಡ್ಲಿ, ಅಲ್ಲಿಗೆ ನಾನು ಡ್ರೋನ್ ಮಾಡೋ ಕೆಲಸ ಬಿಟ್ಬಿಡ್ತೀನಿ. ಸೊ ಅಣ್ಣ ಹೇಳ್ತಾರೆ ಪ್ರೂವ್ ಮಾಡಿಬಿಟ್ರೆ ಕಂಪ್ನಿನೇ ನಾನು ಸ್ಟಾಪ್ ಮಾಡಿಬಿಡ್ತೀನಿ ಅಂತ. ಕಳೆದ ವಿಡಿಯೋದಲ್ಲೇ ಪ್ರೂವ್ ಮಾಡಾಗಿದೆ. ಅವರು ಇಂಪೋರ್ಟ್ ಮಾಡಿಕೊಂಡು ಮಾರ್ತಾ ಇದ್ದಾರೆ, ಇಲ್ಲಿ ಸೇಲ್ಸ್ಮನ್ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ. ಸೊ ಇನ್ನೂ ಏನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾನು ಕೆಲವೊಂದು ರಿಸರ್ಚ್ ಮಾಡ್ದಂಗೆ ನಮ್ಮ ಅಣ್ಣ ಏನು ಸೇಲ್ಸ್ ಮಾಡ್ತಾ ಇದ್ದಾರೆ ಅದೇ ಡಿಟ್ಟೋ ಡ್ರೋನನ್ನು ನೀವು ಬೇರೆ ಸೆಲ್ಲರ್ ಕಡೆಯಿಂದ ಕೂಡ ಪರ್ಚೇಸ್ ಮಾಡ್ಬೋದು. ಬೇರೆ ಕಂಪ್ನಿಯವರು ಕೂಡ ಅದೇ ಫ್ರೇಮನ್ನು ಹಾಕಿ ಅದೇ ಕಾಂಪೋನೆಂಟ್ಸನ್ನು ಹಾಕಿ ಬೇರೆಯವರು ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಇದೆಲ್ಲ ಡಿಸೈನ್ ಎಲ್ಲ ಹೆಂಗ್ ಬರುತ್ತೆ ಅದೆಲ್ಲ ನಾನು ಮಾಡೋದಕ್ಕೆ ಮಿನಿಮಮ್ 1 year ತಗೊಳ್ತು. ಅದ್ ಹೆಂಗೆ ನಮ್ಮ ಅಣ್ಣ ಹಂಗಾದ್ರೆ ಇನ್ವೆಂಟ್ ಮಾಡ್ಬಿಟ್ರು? ಒಂದು ವರ್ಷ ಕಷ್ಟಪಟ್ರೆ, ಒಂದು ವರ್ಷ ಎಲ್ಲೆಲ್ಲಿ ಯಾವ ಪಾರ್ಟ್ ಹೆಂಗ್ ಡಿಸೈನ್ ಮಾಡೋದು ಎಲ್ಲೆಲ್ಲಿ ಸಿಗುತ್ತೆ ಅಂತ 1 ವರ್ಷ ಕಷ್ಟಪಟ್ರಂತೆ. ನಾನು ಬೆಳಗ್ಗೆಯಿಂದ ಕೂತ್ಕೊಂಡು 1 ಅವರ್ ಒಳಗಡೆ ನಾನು ಒಂದು ಕಂಪ್ನಿಗೆ ಕಾಲ್ ಮಾಡಿ ಎಲ್ಲ ಮಾತಾಡಿದೆ. 1ರಿಂದ 2 ದಿನಕ್ಕೆ ಶಿಪ್ಮೆಂಟನ್ನು ಕಳಿಸ್ತಾರೆ ನಮಗೆ. ನಾವು ಆರ್ಡರ್ ಬುಕ್ ಮಾಡಿ 1ರಿಂದ 2 ದಿನಕ್ಕೆ ನಮಗೆ ಶಿಪ್ಮೆಂಟನ್ನು ಕಳಿಸ್ತಾರೆ. As of now, if you're booking the order now, maximum by tomorrow I'll be able to ship. 1-2 ದಿನದಲ್ಲಿ ಸಿಗುವಂಥ ವಸ್ತುಗೆ ನಮ್ಮ ಅಣ್ಣ 1 ತಿಂಗಳಾನ್ಗಟ್ಲೆ ರಿಸರ್ಚ್ ಮಾಡೋದಂತೆ, ಡಿಸೈನ್ ಮಾಡೋದಂತೆ. ಏನು ಡಿಸೈನ್ ಮಾಡೋದಿಲ್ಲ, ಆಯಿತಾ? ಲಾಸ್ಟ್ ಟೈಮ್ ಇನ್ಸ್ಟಾಗ್ರಾಮಲ್ಲಿ ಒಂದಿನ ವೀಡಿಯೋ ಮಾಡಿದ್ರು. ಅದಕ್ಕೆ ಅದು ಬೇಕಾಗುತ್ತೆ, ಇದು ಬೇಕಾಗುತ್ತೆ, ಆ ಕಂಟ್ರೋಲರ್ ಬೇಕಾಗುತ್ತೆ, ST60 HT90 ಏನೇನೋ ಬೇಕಾಗುತ್ತೆ ಅಂತ ಏನೇನೋ ಕತೆ ಹೊಡೆದಿದ್ರು. ಬಟ್ ಅವ್ರೇನು ಯೂಸ್ ಮಾಡ್ತಾ ಇದ್ದಾರೆ ಆ ಡ್ರೋನು ನಿಮಗೆ ನೀವೇ ಬಿಲ್ಡ್ ಮಾಡ್ಬೋದು. ಮನೇಲಿ ಕುತ್ಕೊಂಡು ನೀವೇ ಬಿಲ್ಡ್ ಮಾಡಿ ನೀವೇ ಸೈಂಟಿಸ್ಟ್ ಆಗ್ಬೋದು ನಮ್ಮ ಅಣ್ಣನ ಥರ. ಹೆಂಗೆ ಅಂತ ಹೇಳ್ತೀನಿ ಕೇಳಿ. ರೋಬೋಟಿಕ್ಸ್ ಇಂಡಿಯಾ ಅಂತ ಒಂದು ವೆಬ್ಸೈಟ್ ಇದೆ, ನಮ್ಮ ಇಂಡಿಯಾದ ವೆಬ್ಸೈಟ್. ಗುಜರಾತ್ ಅವರು ಅಂತ ಅನ್ಕೋತೀನಿ ಇವರು. ಇವ್ರ ಜೊತೆ ಫೋನ್ ಮಾಡಿ ಕೂಡ ಮಾತಾಡಿದೆ. ಇವರ ವೆಬ್ಸೈಟ್ನಲ್ಲಿ ನಮ್ಮ ಅಣ್ಣ ಏನು ಸೇಲ್ ಮಾಡ್ತಾ ಇದ್ದಾರೆ ಅದೇ ಒಂದು ಡ್ರೋನ್ ಇವ್ರ ವೆಬ್ಸೈಟಲ್ಲೂ ಕೂಡ ಸಿಗುತ್ತೆ. ಕಂಪ್ಲೀಟ್ ಕಾಂಪೋನೆಂಟನ್ನು ಇವ್ರು ಸೇಲ್ ಮಾಡ್ತಾರೆ. ಕಾಂಬೋ ಆಫರ್ ಕೂಡ ಇದೆ. ಕಾಂಬೋ ಕಂಪ್ಲೀಟ್ ಫ್ರೇಮು, ಅದಕ್ಕೇನು ಫ್ಲೈಟ್ ಕಂಟ್ರೋಲರ್ ಅಂತಾರೆ ನಮ್ಮ ಅಣ್ಣ, ಅದು ಮೋಟಾರು X8 ಅಲ್ಲ X9 ಮೋಟ್ರು ಇವರು. ಅದೇ ಅವ್ರು ನಮ್ಮ ಅಣ್ಣ ಕೊಡ್ತಿರೋದಕ್ಕಿಂತ ಒಳ್ಳೆ ಮೋಟ್ರ್ ಕೊಡ್ತಾ ಇದ್ದಾರೆ. ಸೊ X9 ಮೋಟ್ರ್ ಅಂತ ಇದು. ಸೊ ಇದೆಲ್ಲದನ್ನು ಕೂಡ ನೀವು ವಿತೌಟ್ GST 2,86,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ನಮ್ಮಣ್ಣ ವಿತ್ GST 3 ಲಕ್ಷ ರೂಪಾಯಿ ಸೇಲ್ ಮಾಡ್ತಿದ್ದಾರೆ. ಅದು ಬೇಡ, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ, ಆಯಿತಾ? ಸೊ ನಮ್ಮ ಅಣ್ಣಕ್ಕಿಂತ ಸ್ವಲ್ಪ ಕಡಿಮೆ ಬೆಲೆಗೆ ವೆಬ್ಸೈಟಲ್ಲಿ ಡ್ರೋನ್ ಸಿಗುತ್ತೆ. ಅದೇ ಡ್ರೋನ್, ಆಯಿತಾ? ಅದೇ ಡ್ರೋನು. ನಿಮಗೆ ಕೆಲವೊಂದು ಆಪ್ಷನ್ ಕೂಡ ಸಿಗುತ್ತೆ. ನಿಮಗೆ ಇವ್ರು ಕೊಡೋ ರಿಮೋಟ್ ಬೇಡ ಅಂದರೆ ಅದನ್ನು ಅಪ್ಗ್ರೇಡ್ ಕೂಡ ಮಾಡ್ಕೊಬೋದು. ಎಲ್ಲ ಆಪ್ಷನ್ ನಿಮಗೆ ಸಿಗುತ್ತೆ. ಅಥವಾ ಫುಲ್ ಕಾಂಬೋ ಬೇಡಪ್ಪ, ಸಪ್ರೇಟಾಗಿ ನೀವು ಪಾರ್ಟ್ನ ತೊಗೊಂಡು ನೀವೇ ಅಸೆಂಬ್ಲಿ ಮಾಡ್ಕೋತೀರಾ ಅಂದರೂ ಕೂಡ ಅವರೇ ಬಂದು ಹೆಲ್ಪ್ ಮಾಡ್ತಾರಂತೆ. ಅಸೆಂಬ್ಲಿ ಮಾಡೋದಕ್ಕೆ ಅವರೇ ಬಂದು ಹೆಲ್ಪ್ ಮಾಡ್ತಾರಂತೆ. ನಮ್ಮಣ್ಣ ಸೈಂಟಿಸ್ಟ್ ಅದೇನೋ ಮಾಡಿದಾರಲ್ವ, ಅದರ ಅವಶ್ಯಕತೆ ಇಲ್ಲ. ಅವನೇ ಮನೆಗೆ ಬಂದ್ಬಿಟ್ಟು ಅಸೆಂಬ್ಲಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರಂತೆ. As soon as you're receiving the parcel, just let us know. Okay. My team can help you with the assembling. Okay. Accordingly, you just noted down the steps that are required. Okay. Then you can do it. ಸೊ ಈ ರೀತಿ 2,86,000 ವಿತೌಟ್ GST. ಸಪ್ರೇಟ್ ಕೂಡ ಪರ್ಚೇಸ್ ಮಾಡ್ಬೋದು. ನಿಮಗೆ ಆ ಒಂದು ಏನು ಫ್ರೇಮ್ ಬರುತ್ತಲ್ವಾ, ಆ ಫ್ರೇಮಿಗೆ ನೀವು ಚೈನಾದಿಂದ ಇಂಪೋರ್ಟ್ ಮಾಡ್ಕೊಂಡ್ರೆ 50,000 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ನಮ್ಮ ಭಾರತ ದೇಶದಲ್ಲಿ ಒಂದು 60,000 ಅಂತ ಇಟ್ಕೊಳ್ಳಿ, ಆಯಿತಾ? 60,000 ರೂಪಾಯಿ ಫ್ರೇಮ್ ಆಗುತ್ತೆ. ಆಮೇಲೆ ಫ್ಲೈಟ್ ಕಂಟ್ರೋಲರ್ ಅಂತ ನಮ್ಮ ಅಣ್ಣ ಹೇಳ್ತಿದ್ರು ಲಾಸ್ಟ್ ಟೈಮು, ಅದನ್ನು ನಮ್ಮ ಭಾರತದಲ್ಲಿ ಪರ್ಚೇಸ್ ಮಾಡಿದ್ರೆ ವಿತ್ GPS ಕಿಟ್ಟೆಲ್ಲ ಬಂದ್ಬಿಡುತ್ತೆ. ಅದಕ್ಕೊಂದು 50,000 ಅಂತ ಇಟ್ಕೊಳ್ಳಿ, ಆಯಿತಾ? ಅದಕ್ಕೆ ಅಷ್ಟಾಗಲ್ಲ, ಬಟ್ 50,000 ಅಂತ ಇಟ್ಕೊಳ್ಳಿ, ಆಯಿತು? ಅದಕ್ಕೂ ಪ್ಲಸ್ ಒಂದು 50,000 ವಿತ್ GPS ಬಂದ್ಬಿಡುತ್ತದು. ನಂತರ ಈ ಮೋಟಾರ್ ಇದೆ ಅಲ್ವಾ, ಸೊ ಆ ಮೋಟಾರ್ ಸ್ವಲ್ಪ ಎಕ್ಸ್ಪೆನ್ಸಿವ್. ನಮ್ಮ ಭಾರತ ದೇಶದಲ್ಲಿ ಪರ್ಚೇಸ್ ಮಾಡಿದ್ರೆ ಚೈನಾದಿಂದ ಇಂಪೋರ್ಟ್ ಮಾಡ್ಕೊಂಡು 10,000 ರೂಪಾಯಿ ಆಗುತ್ತೆ ಬರೀ. ಇಲ್ಲಿ ಒಂದು 15,000 ಅಂತಲೇ ಇಟ್ಕೊಳ್ಳಿ. 4 ಮೋಟ್ರ್ ಬೇಕಾಗುತ್ತೆ, 60,000, ಆಯಿತಾ?
ಆಮೇಲೆ ಆ ಪಂಪ್ ಎಲ್ಲ ಬೇಕಾಗುತ್ತೆ ನಮಗೆ, ಏನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ವಿತ್ ಪಂಪು ಆ ಪೈಪ್ಸ್ ಎಲ್ಲ ಬಂದ್ಬಿಡುತ್ತೆ. ಇದು ನಿಮಗೆ ಸಿಂಗಲ್ ಬೇಕು ಅನ್ನೋ ಸಿಂಗಲ್ಲು, ನಮ್ಮಣ್ಣ ಯೂಸ್ ಮಾಡ್ತಾರೆ ಡಬ್ಬಲ್ಲು, ಅದನ್ನು ಕೂಡ ನೀವು ಇದರಲ್ಲಿ ಪರ್ಚೇಸ್ ಮಾಡ್ಬೋದು. ಅದನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದು ಇನ್ಕ್ಲೂಡಿಂಗ್ GST 15,000 ಆಗುತ್ತೆ ಅಪ್ರಾಕ್ಸಿಮೇಟ್ಲು, ಆಯ್ತು ಇಟ್ಕೊಳ್ಳಿ 15,000. ನಂತರ ಇನ್ನೇನು ಬೇಕು, ರಿಮೋಟ್ ಕಂಟ್ರೋಲ್ ಬೇಕಲ್ವಾ, ರಿಮೋಟ್ ಕಂಟ್ರೋಲರ್ ಬೇಕು ನಮಗೆ. ಸೊ ಅದನ್ನು ಕೂಡ ಆಪ್ಷನಲ್ ನಿಮಗೆ ಒಳ್ಳೆ ದೊಡ್ಡ ಫುಲ್ ಡಿಸ್ಪ್ಲೇ ಇರೋದೆಲ್ಲ ಬೇಕಾದ್ರೆ ಬರುತ್ತೆ. 40,000-50,000 ರೂಪಾಯಿಂದು ಬರುತ್ತೆ, ಕಡಿಮೆದು ಬರುತ್ತೆ, 6,000-7,000 ರೂಪಾಯಿಗೂ ಕೂಡ ಸಿಗುತ್ತೆ ನಿಮಗೆ. ಸೊ ನಾವು ಸುಮಾರಾಗಿರೋದು ತೊಗೊಳೋಣ ಆಯ್ತಾ. T12 ಅಂತ ಒಂದಿದೆ, ಅದು ಒಂದು 25,000 ಇಟ್ಕೊಳ್ಳಿ ಅದಕ್ಕೆ ರಿಮೋಟಿಗೆ. ಸೊ 25,000 ಹಾಕೋತೀನಿ. ಜೊತೆಗೆ ಈ ಡ್ರೋನಿಗೆ ಬ್ಯಾಟ್ರಿ ಅವಶ್ಯಕತೆ ಇರುತ್ತೆ. ನಾನು ಚೆಕ್ ಮಾಡ್ದಂಗೆ ಸಿಂಗಲ್ ಬ್ಯಾಟ್ರಿಗೆ ಸುಮಾರು ಒಂದು 25,000 ಆಗ್ಬೋದು. ಅವಶ್ಯಕತೆ ಇದೆ ಅಂದರೆ 2 ಬ್ಯಾಟ್ರಿ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಸೊ ನಾವು ಬಡ್ಜೆಟಲ್ಲಿ ಬಿಲ್ಡ್ ಮಾಡ್ತಿರೋದ್ರಿಂದ ಸಿಂಗಲ್ ಬ್ಯಾಟ್ರಿಯನ್ನು ಪರ್ಚೇಸ್ ಮಾಡೋಣ. 25,000 ಆ್ಯಡ್ ಮಾಡ್ಕೋತೀನಿ. ಸೊ 25,000 ಹಾಕೋತೀನಿ. ನಂತರ ಸೆನ್ಸಾರು, ಕೆಲವೊಂದು ಸೆನ್ಸಾರ್ಸ್ಗಳು ರೆಡಾರ್ ಸೆನ್ಸಾರ್ ಯೂಸ್ ಮಾಡ್ತಾರೆ, ಅದನ್ನು ನೀವು ಪರ್ಚೇಸ್ ಮಾಡ್ತೀರ. ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 15,000 ಆಗ್ಬೋದು. ಇದೆಲ್ಲ ಪಾರ್ಟು ನೀವು ಚೈನಾದಿಂದ ಇಂಪೋರ್ಟ್ ಮಾಡ್ಕೋತಿದ್ದೀರಾ ಅಂದರೆ ಹೆವಿ ಕಡಿಮೆ ಬಿಡುತ್ತೆ, ಸಖತ್ ಕಡಿಮೆ ಬಿಡುತ್ತೆ. ನಮ್ಮ ಭಾರತದಲ್ಲೇ ಪರ್ಚೇಸ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸೋದು. ಸೆನ್ಸಾರ್ನು ಹಾಕೋತೀನಿ ನಾನು. ಸೊ ಅದೊಂದು 15,000 ಅಂತ ಅಂದ್ಕೊಂಡ್ರೆ 2.5 ಲಕ್ಷ ಆಯಿತು. ಇದು ನಮಗೆ ಬೇಕಾಗುವಂಥ ಕೆಲವೊಂದು ಮೇಜರ್ ಪಾರ್ಟ್ಗಳು. ಇದನ್ನು ಬಿಟ್ಟರು ಸಣ್ಣ ಸಣ್ಣ ಮಿಸಲೇನಿಯಸ್ ವಸ್ತುಗಳು ನಮಗೆ ಅವಶ್ಯಕತೆ ಆಗಬಹುದು, ನಾನು ರಿಸರ್ಚ್ ಮಾಡ್ದಂಗೆ. ಸೊ ಅದಕ್ಕೆ ಬೇಕಾದ್ರೆ ಇನ್ನೊಂದು 20,000 ಹಾಕೊಳ್ಳಿ ನೀವು ಬೇಕಾದ್ರೆ. ಮಿಸಲೇನಿಯಸ್ ಅಂತ 20,000 ಹಾಕೊಳ್ಳಿ ಆಯಿತಾ. 2,70,000 ರೂಪಾಯಿ ಆಗುತ್ತೆ ಇನ್ಕ್ಲೂಡಿಂಗ್ GST. ಇದು ಇನ್ಕ್ಲೂಡಿಂಗ್ GST 2,70,000 ರೂಪಾಯಿ ಆಗುತ್ತೆ. ಇದು ಅಪ್ರಾಕ್ಸಿಮೇಟು 10,000 ಆ ಕಡೆ ಈ ಕಡೆ ಆಗಬಹುದು ಆಯಿತಾ. ಸೊ ಕಂಪ್ಲೀಟ್ ಅಸೆಂಬ್ಲಿಯನ್ನು ಮಾಡ್ಕೊಬೋದು. ನಮ್ಮಣ್ಣ ಏನು ಎಲ್ಲ ಅಸೆಂಬ್ಲಿ ಮಾಡಿ ಸೇಲ್ ಮಾಡ್ತಾರೆ, ತುಂಬ ಜಾಸ್ತಿಗೆ ಏನು ಸೇಲ್ ಮಾಡ್ತಾರೆ ಆಯಿತಾ. ಒಂದು ಕಂಪ್ನಿ ಪ್ರಾಫಿಟ್ ಇಟ್ಟೇ ಇಡ್ತಾರೆ. ಅವರು ಏನು 3 ಲಕ್ಷ ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ, ಅದು ತುಂಬ ಜಾಸ್ತಿ ಅಂತಲೂ ಕೂಡ ಅನ್ನಲ್ಲ. ಅವರು ಬೇರೆ ಕಡೆಯಲ್ಲಿ ನಿಮ್ಗೆ 15,000-20,000 ರೂಪಾಯಿ ಕಡಿಮೆಗೆ ಸಿಗ್ಬೋದು. ಇವ್ರು ಇಲ್ಲೇ ಇರೋದ್ರಿಂದ ಸರ್ವಿಸ್ ಕೊಟ್ಟರೆ 3 ಲಕ್ಷ ರೂಪಾಯಿಗೆ ಅದೇನು ಲಾಸ್ ಅಲ್ಲ. ಅವ್ರು ಏನು ಸೇಲ್ ಮಾಡ್ತಾರೆ, ಏನು ಕೆಲಸ ಮಾಡ್ತಾರೆ, ಅದು ತಪ್ಪು ಅಂತ ಅಂತಿಲ್ಲ ಆಯಿತಾ. ಇಂಪೋರ್ಟ್ ಮಾಡಿಕೊಂಡು ನಾನೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂತಾರಲ್ವ, ಅದು ದೊಡ್ಡ ತಪ್ಪು ನನ್ನ ಪ್ರಕಾರ. ಸೊ ಸೇಲ್ ಮಾಡೋದು ಅದೇನು ತಪ್ಪಲ್ಲ, ಬಟ್ ನಾನೇ ಮಾಡಿದೆ, ಕಂಪ್ನಿ ಹೆಸರು ಹಾಕೊಂಡು ನಂದೇ, ಇದು ನಾನೇ ಡಿಸೈನ್ ಮಾಡಿದ್ದು, ನಂದೇ ಕಂಪ್ಲೀಟ್, ನಾನೇ R&D ಮಾಡಿದೆ ಅನ್ನೋದು ದೊಡ್ಡ ತಪ್ಪು, ದೊಡ್ಡ ಸುಳ್ಳು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಇದನ್ನು ಆಲ್ರೆಡಿ ಕಳೆದ ವಿಡಿಯೋದಲ್ಲಿ ಪ್ರೂವ್ ಮಾಡಿದ್ದೀನಿ, ಪ್ರೂವ್ ಮಾಡಬೇಕಾಗಿರೋದಿಲ್ಲ. ನಮಗೂ ಏನು ದ್ವೇಷ ಏನೂ ಇಲ್ಲ ಆಯಿತಾ. ಲಾಸ್ಟ್ ಟೈಮ್ ಕಾಗೆ ಆರಿಸಿದ್ರು, ಹೌದು, ಅದನ್ನು ತಿದ್ಕೊಂಡು ಮಾಮೂಲಿಗೆ ಸೇಲ್ಸ್ ಮಾಡ್ಕೊಂಡು ಹೋಗಲಿ, ರೈತರಿಗೆ ಹೆಲ್ಪ್ ಆಗ್ತದೆ ಆಗಲಿ, ಮಾಡಲಿ. ಅವರು ಏನಕ್ಕೆ ನಾನೇ ಮಾಡಿದೆ, ನಂದೇ ಇದು, ನಾನೇ R&D ಮಾಡಿದ್ದು, ಈ ಥರ ಹೇಳೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅವ್ರೇನು ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ, ನನಗೇನೋ ಅದು ಪ್ರಾಬ್ಲಮ್ ಇಲ್ಲ. ಬಟ್ ನಾನೇ ಡಿಸೈನ್ ಮಾಡಿದ್ದು, ಫುಲ್ ನಾನೇ ಆರಿಸಿದ್ದು, ನಾನೇ ಫುಲ್ ಸ್ಕ್ರ್ಯಾಚಿಂದ ಮಾಡಿದ್ದು ಅಂತಾರಲ್ಲ, ಅದು ಶುದ್ಧ ಸುಳ್ಳು. ಅದಕ್ಕೆ ಯಾವುದೇ ಕೋಡಿಂಗ್ ಅವಶ್ಯಕತೆಯೂ ಇಲ್ಲ ಗುರು. ಆ ಫ್ಲೈಟ್ ಕಂಟ್ರೋಲರ್ದೇ ಸಾಫ್ಟ್ವೇರ್ ಬರುತ್ತೆ, ನೀವೇನು ಒಂಚೂರು ಟ್ವೀಕ್ ಮಾಡ್ಬೇಕಂದ್ರೆ ಅಲ್ಲೇ ಮಾಡ್ಬೋದು. ಎಂಥ ಸಾಫ್ಟ್ವೇರ್ ಅವಶ್ಯಕತೆಯೂ ಇಲ್ಲ ಇದಕ್ಕೆ. ಅಣ್ಣ ಅದೇನೋ ಕೋಡ್ಗಳು ಕಲ್ತಿದ್ದೆ, ಅವಶ್ಯಕತೆ ಇಲ್ಲ ಅಂದರೂ ಕೋಡ್ಗಳು ಕಲ್ತಿದ್ದೆ ಅಂತೆಲ್ಲ ಹೇಳ್ತಾರೆ. ಏನೋ ದಬಾಕಿಲ್ಲ ಇದರಲ್ಲಿ, ಸುಮ್ಮನೆ ಕಾಗೆ ಆರಿಸ್ತಾರೆ ಈಗಲೂ ಕೂಡ. ಬೇಜಾರಾಗುತ್ತಿದ್ದೆ ನಾನು ನೋಡಿಕೊಂಡ್ರೆ. ಬಟ್ ಈಗಲೂ ಜನ ನಂಬ್ತಾರಲ್ಲ, ಅದು ನನಗೆ ತುಂಬ ವರಿ ಅನಿಸೋದು. ಜನ ಈ ರಾಜಕಾರಣಿಗಳನ್ನೂ ಅಷ್ಟೇ, ಒಂದು ಸಲ ಏನೋ ಒಂದು ಕೇಸಲ್ಲಿ ಸಿಗಾಕೋತಾರೆ, ಬಟ್ ಮತ್ತೆ ನೆಕ್ಸ್ಟ್ ಅವ್ರಿಗೆ ಓಟ್ ಹಾಕೋದು. ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಹೇಳೋದೇ ಕಷ್ಟ ಆಯಿತಾ. ರಾಜಕಾರಣಿಗಳು ಏನೇನೋ ಕಿತ್ತೋಗಿರೋ ಕೆಲಸ ಮಾಡಿ ಸಿಗಾಕೋತಾರೆ, ಮತ್ತು ಅವ್ರನ್ನೇ ಓಟಾಗಿ ಗೆಲ್ಸೋದು. ಹಿಂಗೇನೆ ಏನೂ ಮಾಡೋಕ್ಕಾಗಲ್ಲ. ನೋಡೋಕ್ಕೆ ಹೋದರೆ ಡ್ರೋನ್ ಪ್ರಪಾತ ಅಂತ ಏನು ಮೋಸ ಮಾಡಿಲ್ಲ, ನೋಡೋಕ್ಕೆ ಹೋದರೆ, ಕಂಪೇರ್ ಮಾಡೋಕ್ಕೆ ಹೋದರೆ. ಬಟ್ ಸ್ಟಿಲ್ ಐ ಹೋಪ್ ಫ್ಯೂಚರ್ನಲ್ಲಿ ಅಣ್ಣ ಬುದ್ಧಿ ಕಲಿತಾರೆ ಅಂತ. ನಾನಿದು ಮತ್ತೆ ನಮ್ಮ ಅಣ್ಣನ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಬಟ್ ಈಗಲೂ ಕೂಡ ಶುದ್ಧ ಸುಳ್ಳನ್ನು ಹೇಳೋದಂತೂ ಬಿಟ್ಟಿಲ್ಲ ಅಣ್ಣ. ಸೊ ಎಷ್ಟು ನಮ್ಮ ಪ್ರಪಾತ, ಡ್ರೋನ್ ಪ್ರಪಾತ, ಯಾರು ಕನ್ಫ್ಯೂಸ್ ಮಾಡ್ಕೊಂಬೇಡಿ ಯಾರು ಅಂತ, ಪ್ರಪಾತ, ಓಕೆನಾ. ನಾವು ಯಾರ ಬಗ್ಗೆನೂ ಮಾತಾಡ್ತಿಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.